ವರದಿಯನ್ನು ಈಗಾಗಲೇ 3 ವರ್ಷ ಏನು ಪೂರೈಸಿದ್ದೀವಿ, ಈ ಚೊಚ್ಚಲ ವರದಿಯನ್ನು ನಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಕಾಂಗ್ರೆಸ್ ದಿನಾಂಕ 21/7/2022 ಗುರುವಾರ ಪಕ್ಷದ ತಾಲೂಕು ಸಮಾವೇಶ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದಿತ್ತು. ಕಾಂಗ್ರೆಸ್ ಅದರಲ್ಲಿ ಕಾಮ್ರೇಡ್ ರಾಧಾ, ವಾಸು, ವಸಂತ್ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಈ ಸಮಾವೇಶ ನಡೆಯಿತು. ಇದರ ಹಿಂದಿನ 3 ವರ್ಷದ ವರದಿಯನ್ನು ಹಿಂದಿನ ಕಾರ್ಯದರ್ಶಿಗಳಾದಂಥ ಜಾನ್ ಅಗಸ್ಟಿನ್ ಅವರು ವರದಿ ಕೊಟ್ಟರು. ಆ ನಂತರ ಕಾರ್ಯಕಾರಿ ಸಭೆ ಪ್ರಾರಂಭವಾಯಿತು. ಕಾರ್ಯಕಾರಿ ಸಭೆಯಲ್ಲಿ ಹೊಸ ಕಾರ್ಯದರ್ಶಿಯಾಗಿ ತಾಲೂಕು ಸಮಿತಿ ಸದಸ್ಯರನ್ನಾಗಿ 22 ಜನರನ್ನ ಆಯ್ಕೆ ಮಾಡಲಾಯಿತು. ಅಂದಿನಿಂದ 3 ವರ್ಷಗಳ ಕಾಲ ಪಕ್ಷದ ಚಳುವಳಿಯನ್ನು ನಡೆಸಿತು. ನಿವೇಶನ ರಹಿತರ ಚಳುವಳಿಗೆ ತಾಲೂಕು ಸಮಿತಿ ಹೆಚ್ಚು ಒತ್ತು ನೀಡಿತು. ಆಲ್ದೂರು ವಲಯದಲ್ಲಿ 1 ಬಾರಿ ನಿವೇಶನ ರಹಿತರ ಚಳುವಳಿ ನಡೆದಿದೆ. ಸಿಲ್ವಾಸೆ ಭಾಗದಲ್ಲಿ ವಸತಿ ರಹಿತರು ಮತ್ತು ನಿವೇಶನ ರಹಿತರ ಚಳುವಳಿ ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಹಲವಾರು ಚಳುವಳಿಗಳನ್ನು ವಲಯ ಸಮಿತಿ ನಡೆಸಿದೆ. ಹಾಗೆ ನಿವೇಶನ ರಹಿತರ ಚಳುವಳಿ ಈ ಬಾರಿಯೂ ಮನೋಂದೂರಿನಲ್ಲಿ 2 ಬಾರಿ, ಚಿಕ್ಕಮಗಳೂರು ನಗರದಲ್ಲೂ ಸಹ ವಸತಿ ರಹಿತರ ಚಳುವಳಿಗಳನ್ನು ನಡೆಸಲಾಗಿದೆ. ಹಾಗೆ 9ನೇ ತಿಂಗಳು 10ನೇ ತಾರೀಕು ಆಗಲೇ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ನಾವು ಬೆಂಬಲ ಕೊಟ್ಟಿದ್ದು ಅದಕ್ಕೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದರೆ ಇನ್ನೂ ಸಹ ರಿಸಲ್ಟ್ ಬಂದಿಲ್ಲ. ಮುಂದೂ ಸಹ ನಾವು ಹೋರಾಟವನ್ನು ಮುಂದುವರಿಸಬೇಕಂತ ಇಲ್ಲಿದೆ ಕಾಂಗ್ರೆಸ್. ಹಾಗೆ ತಾಲೂಕಿನ ಮಸ್ಕಲ್ ಗ್ರಾಮದ ಪಂಚಾಯಿತಿ ಅಕ್ಕಿನಮನೆ ಶಾಖೆಯಲ್ಲಿ ಮತ್ತು ವಾಟಿಗಿನಹಳ್ಳಿ ಶಾಖೆಯಲ್ಲಿ ಗುಡಿಸಲುಗಳನ್ನು ನಿರ್ಮಾಣ ಮಾಡಿ ಚಳುವಳಿಯನ್ನು ನಡೆಸ್ತಾ ಇದ್ದೀವಿ. ಈಗಲೂ ಸಹ ಪ್ರೆಸೆಂಟು ಈಗಾಗಲೇ ಚಳುವಳಿ ನಡೀತಾ ಇದೆ. ಕಾಂಗ್ರೆಸ್ 5/11/2022 ಸಿಲ್ವಾಸೆಯಲ್ಲಿ ಚಿಕ್ಕಮಗಳೂರು ತಾಲೂಕಿನ ಸದಸ್ಯರುಗಳು ಭಾಗವಹಿಸಿದ್ದು. ಕಾಂಗ್ರೆಸ್ ತಿಂಗಳಲ್ಲಿ ಈ ನಗರದ ಒಳಗಡೆ ಒಂದು ನಗರ ಸಮಿತಿಯ ಸಭೆಯನ್ನು ಸೇರಿ ಒಂದು ನಗರ ಸಮಿತಿಯನ್ನು ಸ್ಥಾಪನೆ ಮಾಡ್ತಾ ಇದೆ. ಅದರಲ್ಲಿ ಕಾರ್ಯದರ್ಶಿಯಾಗಿ ರಮೇಶು ಹಾಗೂ ಸಹ ಕಾರ್ಯದರ್ಶಿಯಾಗಿ ಎಲ್ಬಿ ಲೋಬೋ, ಇನ್ನೊಬ್ಬ ಸಹ ಕಾರ್ಯದರ್ಶಿಯಾಗಿ ಅಂಕಿತರನ್ನು ಆಯ್ಕೆ ಮಾಡಲಾಗಿದೆ. ಈ ವರ್ಷದ ನವೀಕರಣ ಕಾಂಗ್ರೆಸ್ ಸುಮಾರು ಕಳೆದ ವರ್ಷದ ನವೀಕರಣ 367 ಸದಸ್ಯರು ಇದ್ದರು. ಈ ಸಲ ನಮಗೆ ಡ್ರಾಪ್ಔಟು ಜಾಸ್ತಿ ಆಗಿದೆ. ಯಾಕೆಂದರೆ 30 ಡ್ರಾಪ್ಔಟ್ ಆಗಿದೆ. ಆದರೂ ಸಹ ಇವತ್ತು ಸದಸ್ಯತ್ವನೂ ಜಾಸ್ತಿ ಆಗಿದೆ. ಹೊಸ ಸದಸ್ಯರು 50 ಜನ ಜಾಸ್ತಿ ಸೇರಿದ್ದಾರೆ. ಅದೊಂದು ನಮಗೆ ಖುಷಿ ತಂದರೆ 30 ಜನ ಕೈ ಬಿಟ್ಟು ಆಂದೋಲನದಲ್ಲಿದೆ. ಅದನ್ನು ದಯವಿಟ್ಟು ಇರ್ತಕ್ಕಂಥ ಇದರಲ್ಲಿ ನಾವು ಹಳೆ ಸದಸ್ಯಗಳನ್ನ ಮಿಸ್ ಮಾಡಿ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡಬೇಕು. ಇದು ಚೊಚ್ಚಲ ವರದಿ. ಯಾಕೆಂದರೆ ನಮ್ಮ ಶಾಖೆಯ ಮತ್ತು ವಲಯ ಸಮಿತಿಗಳು ಏನಾದರೂ ವರದಿಯಲ್ಲಿ ಸೇರಬೇಕು ಅಂತಿದ್ದರೆ ದಯವಿಟ್ಟು ಕೊಟ್ಟರೆ ಅದನ್ನು ಸೇರಿಸಿ ನಿಮ್ಮ ಮುಂದೆ ಇದಕ್ಕೆ ಬಯಸ್ತೀವಿ ಮುಂದಿನ ದಿನದಲ್ಲಿ. ಹಾಗಾಗಿ ವರದಿ ಮೇಲೆ ಚರ್ಚೆ ಮಾಡಬೇಕು.